ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಳ್ಳೋದಕ್ಕೆ ಬ್ರಾಹ್ಮಣ ಸಮುದಾಯದ ಉಪಾಧ್ಯಕ್ಷರಾದಂತಹ ಲಕ್ಷ್ಮೀಕಾಂತ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಕಳೆದ ಬಾರಿಯೂ ಕೂಡ ಇದೇ ರೀತಿ ನಡೆದಿದೆ, ಈಗಲೂ ಕೂಡ ಇದೇ ರೀತಿ ನಡೀತಾ ಇದೆ. ಈ ಎಕ್ಸಾಮ್ ಬರೆಯೋದಕ್ಕೆ ಜನಿವಾರವನ್ನ ಯಾಕೆ ತೆಗೆಸಿದ್ರು ಸರ್? ಮೇಡಮ್, ನಾನು ಲಕ್ಷ್ಮೀಕಾಂತ್, ಹಿರಿಯ ಉಪಾಧ್ಯಕ್ಷ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ಇದು ಇದು ಕೆಲವರಿಗೆ ಇದೊಂದು ಕೆಟ್ಟ ಪ್ರವೃತ್ತಿ, ಒಂಥರ ಸ್ಯಾಡಿಸ್ಟ್ ಅಂತಾರಲ್ಲ, ಆ ಮನೋಭಾವದವ್ರು ಅವರು. ಆಕ್ಚುಲಿ ಯಾವುದೇ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯೆ ಹೇಳ್ಕೊಡುವಂತ ಗುರುಗಳು ಇಂಥ ಕೆಟ್ಟ ಪ್ರವೃತ್ತಿಯಿಂದ ಅವ್ರು ಪಾಠ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಎಷ್ಟು ಮಟ್ಟಿಗೆ ಅವ್ರಿಗೆ ಮನೋವೈಕಲ್ಯ ಆಗ್ತದೆ, ತಪ್ಪಿದ್ರೆ ಅಲ್ಲಿಂದಲೇ ಅವ್ರಿಗೆ ಕೆಟ್ಟ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಕ್ಕಂಥ ಈ ಒಂದು ವ್ಯವಧಾನ ಸರಿ ಇಲ್ಲ. ಆಕ್ಚುಲಿ ಹಿಂದೆ ಗುರುಗಳಂದ್ರೆ ಅದಕ್ಕೆ ಆದಂತ ಒಂದು ಗೌರವ ಇತ್ತು, ಭಕ್ತಿ ಇತ್ತು. ಅವ್ರು ಅಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಹೇಳೋರು. ಅಂತ ಅಧ್ಯಾಪಕರುಗಳೇ ಅಂತ ಮೇಸ್ಟ್ರುಗಳನ್ನೇ ಈ ತರ ಮಾಡಿದಾಗ ಇದಕ್ಕೆ ಏನಂತ ಹೇಳೋದು? ಅವರ ಮನಸ್ಸು ಕೆಟ್ಟ ಮನಸ್ಸಿದೆ ಮತ್ತು ಅವರು ಯಾವ ರೀತಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾರೆ ಒಂದು ಪ್ರಶ್ನಾತೀತ ಆಗಿದೆ. ಯಾಕೆ ಸರ್, ಧಾರ್ಮಿಕ ಭಾವನೆಗೆ ಏನಾದ್ರೂ ಧಕ್ಕೆ ಮಾಡೋದಕ್ಕೇನೆ ಇವರು ಈ ರೀತಿ ಮಾಡ್ತಾ ಇದ್ದಾರಾ, ಹೇಗೆ? ನೋಡಿ, ತಮಗೆ ಗೊತ್ತಿದೆ, ಮೀಡಿಯಾದಲ್ಲಿ ಹಿಂದೆ ಹೈಕೋರ್ಟ್ ಇದ್ರ ಬಗ್ಗೆ ಒಂದು ನಿರ್ದೇಶನ ನೀಡಿದೆ. ಸರ್ಕಾರ ಸಹ ಒಂದು ಕಟ್ಟುನಿಟ್ಟಾದ ಆದೇಶ ನೀಡಿದೆ. ಅಂಥದ್ರಲ್ಲೂ ಇವರು ಇಷ್ಟರ ಮಟ್ಟಿಗೆ ಒಂದು ಕೆಟ್ಟ ಪ್ರವೃತ್ತಿಯಿಂದ ಒಂದು ಜನಾಂಗವನ್ನ ಗುರಿ ಮಾಡಿಕೊಂಡು ಇವರು ತೊಂದರೆ ಕೊಡ್ತಾರೆ, ವಿದ್ಯಾರ್ಥಿಗಳ ಏಳಿಗೆಗೆ ಇವರು ಕಂಟಕ ಆಗ್ತಾರೆ ಅಂತಂದ್ರೆ ಇವ್ರ ಮನಸ್ಥಿತಿ ಎಂತದೆ ಮತ್ತೆ ಇಂಥವ್ರ ಮೇಲೆ ಕಠಿಣವಾದಂತ ಕ್ರಮವನ್ನು ಸರ್ಕಾರ ತಗೋಬೇಕು. ಮತ್ತು ಇದು ಕಂಟೆಂಪ್ಟ್, ಇದು ಕೋರ್ಟ್ ಆದೇಶನ ಇವ್ರು ಧಿಕ್ಕರಿಸಿದ್ರಿಂದ ಇದು ಕಂಟೆಂಪ್ಟ್ ಆಗ್ತದೆ. ಆ ದೃಷ್ಟಿಯಿಂದ ಇಂಥವ್ರನ್ನ ತಕ್ಷಣದಲ್ಲೇ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಕಾನೂನಾತ್ಮಕವಾಗಿ. ಮತ್ತು ಬೇರೆಯವರು ಮುಂದೆ ಇಂತಹ ಚಾಳಿಯನ್ನು ಮಾಡದಲೇ ಇರ್ತಕ್ಕಂಥ ಒಂದು ಶಿಕ್ಷೆಯನ್ನು ಕೊಟ್ಟಾಗ ಬೇರೆಯವರು ಇದ್ರ ಜಾಗೃತ. ಯಾಕೆ ಒಂದೇ ಸಮಾಜನ ಇವ್ರು ಇದು ಮಾಡ್ತಾರೆ? ಈಗ ಅವನು ಜನಿವಾರ ಹಾಕೊಂಡಿದ್ರೆ ಜನಿವಾರದಲ್ಲಿ ಏನಾದ್ರು ಇದಿರುತ್ತಾ, ಬೇರೆ ಏನಾದ್ರು ಚಿಪ್ ಇರ್ತದ, ಅಥವಾ ಇನ್ನೇನಾದ್ರು ಅವನು ಅಲ್ಲಿ ತಪ್ಪುದಾರಿ ಮಾಡ್ಲಿಕ್ಕೆ ಆಗ್ತದ? ಅಥವಾ ಹೆಣ್ಮಕ್ಳು ಕಿವಿಗೆ ಓಲೆ ಇಟ್ಕೊಂಡು ಮೂಗ್ಬೆಟ್ಟು ಇಟ್ಕೊಂಡು ಹೋದ್ರೆ ಅದು ನಮ್ಮ ಸಂಪ್ರದಾಯ, ಅದು ನಮ್ಮ ಸನಾತನ ಧರ್ಮ. ಅದನ್ನ ಹೋಗ್ಬಿಟ್ಟು ಇವರು ಒಂದು ಧರ್ಮದ ಮೇಲೆ ಇವರು ದಬ್ಬಾಳಿಕೆ ಮಾಡ್ತಾರೆ ಅಂತಂದ್ರೆ ಇನ್ನೆಂತ ನೀಚರು ಇರ್ತಾರೆ ಅಂತ ಈ ಸಂದರ್ಭ ನಾನು ಪ್ರಶ್ನೆ ಮಾಡ್ಬೇಕಾಗ್ತದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ. ಓಕೆ ಸರ್, ಇದೇ ವಿಷಯವಾಗಿ ವಿದ್ಯಾರ್ಥಿಯ ಪೋಷಕರು ಕೂಡ ಠಾಣೆಯ ಮೆಟ್ಟಿಲೇರಿದ್ದಾರೆ. ಈಗ FIR ಕೂಡ ಆಗಿದೆ. ಇದನ್ನ ಯಾವ ರೀತಿ ಪ್ರತಿಭಟಿಸ್ತೀರಾ ನಿಮ್ಮ ಸಮುದಾಯದವರು? ಇಲ್ಲ, ಈಗ ಇವ್ರೇನ್ ಆಕ್ಷನ್ ತಗೊಳ್ತಾರೆ ಸರ್ಕಾರ ಅದನ್ನ ನೋಡ್ಬಿಟ್ಟು, ಈಗಾಗಲೇ ಕೆಲವರು ಅಮಾನತ್ ಮಾಡಿದ್ದೀನಿ ಅಂತ ಅನ್ಬಿಟ್ಟು ಇವತ್ತು ನಾವು ಮೀಡಿಯಾದಲ್ಲಿ ಪೇಪರ್ನಲ್ಲಿ ನೋಡಿದೀವಿ. ಇವರು ಎಷ್ಟರ ಮಟ್ಟಿಗೆ ಅವ್ರ ಮೇಲೆ ಆಕ್ಷನ್ ತಗೊಳ್ತಾರೆ, ಮತ್ತೆ ಅವ್ರಿಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂದ್ರೆ ಮತ್ತೆ ಅವರು ಇನ್ನ ಈ ಸಮಾಜದಲ್ಲಿ ಇರ್ಲಿಕ್ಕೆ ನಾಲಾಯಕ್ ಅಂತ ತಿಳ್ಕೊಂಡು ಆ ತರ ಶಿಕ್ಷೆ ಸರ್ಕಾರ ಕೊಡ್ಬೇಕಾಗ್ತದೆ. ಹಾಗೇನೇ ಈಗಾಗಲೇ ಕೋರ್ಟ್ ನಲ್ಲಿ ಅದಿದೆ, ಇವ್ರು ಕಂಟೆಂಪ್ಟ್ ಮಾಡಿದ್ದಾರೆ. ಈ ಕೋರ್ಟ್ ಸಹ ಈಗ ಮುಂದುವರಿತೆ. ಆ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಯಾವುದೇ ಸಮುದಾಯ ಇರ್ಬೋದು, ಸಮುದಾಯಕ್ಕೆ ಇವರು ಅವ್ರ ಧರ್ಮಕ್ಕೆ ಇವರು ಧಕ್ಕೆ ತರ್ತಾರೆ, ಧರ್ಮನ ಇವರು ಉದ್ದೇಶಪೂರ್ವಕವಾಗಿ ಅಂತ ಆ ವಿದ್ಯಾರ್ಥಿಗಳು ಭವಿಷ್ಯ ಏನಾಗುತ್ತೆ? ಅವನ್ಗಳು ಡಿಸ್ಟರ್ಬ್ ಆಯ್ತು, ಎಷ್ಟೋ ಮಟ್ಟಿಗೆ ಅವನಲ್ಲಿ ಪರೀಕ್ಷೆ ಅಟೆಂಡ್ ಮಾಡ್ಲಿಕ್ಕೆ ಆಗ್ತದೆ? ಅಥವಾ ಹೆಣ್ಮಗು ಎಷ್ಟೋ ಮಟ್ಟಿಗೆ ಪರೀಕ್ಷೆ ಮೂಗ್ಗೆ ತಗೊಂಡೋಗಿ ಇದನ್ನ ಅಂಟಿಸೋದು, ಮೂಗು ಕಾಣ್ದಲ್ಲ ಇರತ್ತರ ಅಂದ್ರೆ ಎಲ್ಲಾದ್ರೂ ಇಂಥ ಪೈಶಾಚಿಕ ಕೃತ್ಯ ಇರತಕ್ಕಂತ ಸಿಬ್ಬಂದಿಯನ್ನ ಅಥವಾ ಅಧಿಕಾರಿಗಳನ್ನ ಈ ತತ್ಕ್ಷಣದಲ್ಲೇ ಕಠಿಣವಾದಂತ ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ಈ ಮೂಲಕ ತಮ್ಮ ಚಾನಲ್ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇಡೀ ಬ್ರಾಹ್ಮಣ ಸಮುದಾಯದವರು ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಕೃಪಾನಿಧಿ ಕಾಲೇಜಿನಲ್ಲಿ ಜನಿವಾರ ತೆಗೆಸಿದ್ದಕ್ಕೆ ಇಡೀ ಬ್ರಾಹ್ಮಣ ಸಮುದಾಯ ಗರಂ ಆಗಿದೆ. ವಿದ್ಯಾರ್ಥಿಗಳ ಪೋಷಕರು ಠಾಣೆಯ ಮೆಟ್ಟಿಲೇರಿ FIR ಕೂಡ ಆಗಿದೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು, ಯಾಕೆಂದ್ರೆ ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳ್ತಾ ಇದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.